ಸ್ನೇಹಿತರೆ ನಮಸ್ಕಾರ. BK ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಬನ್ನಿ, ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನೇಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಹಂಚಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತೀನಿ. ಬನ್ನಿ ಹಾಗಾದರೆ ಇನ್ನೇಕೆ ತಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನೇಮಕ ಚಾಮರಾಜಪೇಟೆ ಬೆಂಗಳೂರು ಇವರು ಒಂದು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ನೇಮಕಾತಿ ಯಾವಾಗಾಗಿದೆ ಅಂತಂದರೆ 14/8/2025 ಆಗಿದೆ. ಇದರಲ್ಲಿ ಇರತಕ್ಕಂಥ ಒಟ್ಟು 34 ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಮೊದಲೇ ಹೇಳಿದಂತೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಅಂತ ಹೇಳ್ತಿದ್ದೀನಿ. ಬನ್ನಿ, ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳದ ಒಂದು ವೆಬ್ಸೈಟ್ ಐತೆ ನೋಡಿ. ಆ ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ಟರೆ ಅಲ್ಲಿ ಆ ಲಿಂಕ್ ಮುಖಾಂತರ ನೀವು ಅಲ್ಲಿ ಡೀಟೇಲ್ಸನ್ನು ಕಂಪ್ಲೀಟಾಗಿ ನೋಡ್ಬೋದು. ಹಾಗಾದರೆ ಯಾವ್ಯಾವ ಹುದ್ದೆಗಳಿದಾವೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಫಾರ್ಮಾಸಿಸ್ಟ್ ಅಂತ ಒಂದು ಹುದ್ದೆ ಇದೆ. ಇದು ಒಟ್ಟು 7 ಹುದ್ದೆಗಳನ್ನು ಹೊಂದಿದೆ. ಇದು ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳಲ್ಲಿ ಒಟ್ಟು 3 ಹುದ್ದೆಗಳು, ಇತರೆ 1 ಮಹಿಳಾ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 1, ಇದಿಷ್ಟು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಟೋಟಲ್ ಇರೋದು 7 ಹುದ್ದೆ. ಸಾಮಾನ್ಯಕ್ಕೆ 3, ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1, ಪ್ರವರ್ಗಕ್ಕೆ 1 ಹಾಗೂ ಪ್ರವರ್ಗ 2A ಒಂದೊಂದಿದೆ. ಇತರೆಗೆ ಎಲ್ಲದಕ್ಕೂ ಒಂದೊಂದಿದೆ. ಸೊ ಒಟ್ಟು 7 ಹುದ್ದೆಗಳಂತ ಮಾಡಿದ್ದಾರೆ. ಇನ್ನು 2ನೇ ಹುದ್ದೆ ಪ್ರಥಮ ದರ್ಜೆ ಸಹಾಯಕರು. ಇದಕ್ಕೆ 13,600ರಿಂದ 26,000 ರೂಪಾಯಿ ತನಕ ಸಂಬಳ ಐತಿ. 10 ಹುದ್ದೆಗಳದಾವೆ. ಇವು ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳು. ಸಾಮಾನ್ಯ ಅಭ್ಯರ್ಥಿ 5, ಪರಿಶಿಷ್ಟ ಜಾತಿಗೆ 2, ಪರಿಶಿಷ್ಟ ಪಂಗಡಕ್ಕೆ 1, ಪರಿಶಿಷ್ಟ ಪ್ರವರ್ಗ 1ಕ್ಕೆ 1, ಪ್ರವರ್ಗ 2A ಇದಕ್ಕೆ 1. ಆಮೇಲೆ ಮಹಿಳಾ ಅಭ್ಯರ್ಥಿಗೆ 2 ಇದಾವೆ. ಗ್ರಾಮೀಣ ಅಭ್ಯರ್ಥಿ ಇಲ್ಲ, ಒಂದದ. ಸೊ ಹಾಗಾಗಿ ಒಟ್ಟು 10 ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ. ಸೊ ಹಾಗಾಗಿ ಆಯಾ ಜಾತಿಗೆ ಅನುಗುಣವಾಗಿ, ಕಾಸ್ಟ್ಗೆ ಅನುಗುಣವಾಗಿ ಅವುಗಳನ್ನು ಕ್ಲಾಸಿಫಿಕೇಷನ್ ಕೂಡ ಮಾಡಿದ್ದಾರೆ. ಸೊ ಅವುಗಳನ್ನು ದಯವಿಟ್ಟು ಕ್ಲಾರಿಫಿಕೇಷನ್ ಕ್ಲಿಯರಾಗಿ ನೋಡ್ಕೊಂಡ್ಬಿಡ್ರಿ. ಇನ್ನು 3ನೇ ಹುದ್ದೆ ನೋಡ್ರಿ, ವಿಕ್ರಯ ಸಹಾಯಕರು. 12,500ರಿಂದ 24,000 ರೂಪಾಯಿ ಸಂಬಳ. ಒಟ್ಟು 16 ಹುದ್ದೆಗಳದಾವೆ. ಇವು ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳು. ಸಾಮಾನ್ಯ 8, ಆಮೇಲೆ ಪರಿಶಿಷ್ಟ ಜಾತಿಗೆ 3, ಪರಿಶಿಷ್ಟ ಪಂಗಡಕ್ಕೆ 1, ಪ್ರವರ್ಗ 1ಕ್ಕೆ 1, ಪ್ರವರ್ಗ 2Aಗೆ 2, ಪ್ರವರ್ಗ 2Bಗೆ 1. ಒಟ್ಟು 16 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಮಹಿಳಾ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿಗೂ ಕೂಡ ಇಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ಯಾವ್ಯಾವ ಹುದ್ದೆಗೆ ಹೊಂದುತ್ತೀರೋ ಅದನ್ನು ಕ್ಲಿಯರ್ ಕಟ್ಟಾಗಿ ಒಂದು ಸಲ ನೋಡ್ಕೊಂಡ್ಬಿಡ್ರಿ. ತಿಳಿತಾ? ನೋಟಿಫಿಕೇಷನ್ ಕ್ಲಿಯರ್ ಆಗೈತಿ. ಇನ್ನು ನೆಕ್ಸ್ಟ್ ಬರೋದು ವಿಕ್ರಯ ಸಹಾಯಕರು. ಅದರಾಗ 2ನೇ ಭಾಗ. ಇದಕ್ಕೂ 12,500ರಿಂದ 24,000 ರೂಪಾಯಿ ಸಂಬಳ. ಒಂದು ಹುದ್ದೆ ಅದ ಇದು. ಸೊ ಸಾಮಾನ್ಯ 1 ಹುದ್ದೆ ಅಂತ ಅದ. ಸೊ ಇದಿಷ್ಟು ಈ ಹುದ್ದೆಗಳ ಕ್ಲಾಸಿಫಿಕೇಷನ್ ಆಯಿತು. ಇನ್ನು ಏನೇನು ಮಾಡಿದ್ದಾರೆ ಅಂತಂದರೆ, ಯಾರ್ಯಾರಿಗೆ ಯಾವ ಮಟ್ಟಕ್ಕೆ ಐತೆ ಅನ್ನೋದನ್ನು ಪ್ರವರ್ಗ 1, ಸಾಮಾನ್ಯ, ಈ ಡೀಟೇಲ್ಸ್ ಎಲ್ಲನೂ ಇಲ್ಲಿ ನೋಟಿಫಿಕೇಷನ್ನಾಗಿ ಕೊಟ್ಟಿದ್ದಾರೆ. ಒಂದು ಸಲ ನೋಡ್ಕೊಂಬಿಡ್ರಿ. ಇವೆಲ್ಲದಕ್ಕೂ ಇನ್ನು ವಿದ್ಯಾರ್ಹತೆ ಏನೇನು ಬೇಕು ಅನ್ನೋದನ್ನು ಹೇಳಿದಾರ. ಬನ್ನಿ ವಿದ್ಯಾರ್ಹತೆ ನೋಡೋಣ. ಈ ಫಾರ್ಮಾಸಿಸ್ಟ್ ಅನ್ನೋ ಹುದ್ದೆಗೆ ಸರ್ಕಾರದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮಾ ಇನ್ ಫಾರ್ಮಾಸಿಸ್ಟ್ ಪರೀಕ್ಷೆಯನ್ನು ಪಾಸ್ ಆಗಿರಬೇಕು ಮತ್ತು ಕಂಪ್ಯೂಟರ್ ಆಪರೇಷನ್ ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡುವಂಥ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಈ ಕುಶಲತೆ ಅವರಲ್ಲಿ ಇರಬೇಕು. ಇನ್ನು 2ನೇ ಹುದ್ದೆ ಪ್ರಥಮ ದರ್ಜೆ ಸಹಾಯಕರು. ಇದಕ್ಕೂ ಕೂಡ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ, ಅಂದರೆ ಯಾವುದೇ ವಿಶ್ವವಿದ್ಯಾಲಯದಿಂದ ನೀವೇನು ಮಾಡಬೇಕು, ಪದವಿಯನ್ನು ಪಾಸ್ ಆಗಿರಬೇಕು. ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ ಇವ್ರಿಗೂ ಕೂಡ ಬೇಕು ಅಂತ ಹೇಳ್ತಾರೆ. ಇವ್ರಿಗೂ ಕೂಡ ಕನ್ನಡವನ್ನು ಓದುವಂಥ, ಬರೆಯುವಂಥ, ಸಂವಹನ ಮಾಡುವಂಥ ಹುದ್ದೆ ಇವ್ರು ಗೊತ್ತಿರಬೇಕು ಅಂತ ಹೇಳ್ತಾರೆ. ಇನ್ನು ವಿಕ್ರಯ ಸಹಾಯಕರು 1 ಹುದ್ದೆಗೆ ದ್ವಿತೀಯ PUC ಪಾಸ್ ಆಗಿರಬೇಕು. ಇವ್ರಿಗೂ ಕಂಪ್ಯೂಟರ್ ನಾಲೆಜ್ ಮಸ್ಟ್ ಆ್ಯಂಡ್ ಶುಡ್ ಬೇಕು. ಇವರು ಕನ್ನಡವನ್ನು ಚೆನ್ನಾಗಿ ಮಾತಾಡ್ತಾ ಇರಬೇಕು. ಇನ್ನು ವಯೋಮಿತಿ ಇವರಿಗೆ ಏನೇನು ಕೊಟ್ಟಿದ್ದಾರೆ ನೋಡ್ರಿ. ಸಾಮಾನ್ಯ ವರ್ಗಕ್ಕೆ 18 ವರ್ಷ ತುಂಬಿರಬೇಕು, 35 ವರ್ಷ ಮೀರಬಾರ್ದು. ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B ಇವರಿಗೆ 18 ವರ್ಷ ತುಂಬಿರಬೇಕು, 38 ವರ್ಷ ಮೀರಬಾರ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇವರಿಗೆ 18 ವರ್ಷ ತುಂಬಿರಬೇಕು, 40 ವರ್ಷ ಮೀರಬಾರ್ದು. ಇನ್ನು ವಿಕಲಚೇತನರಿಗೆ ಮತ್ತು ವಿಧೇಯರಿಗೆ 10 ವರ್ಷಗಳ ಕಾಷ್ಟ ಸಡಿಲಿಕೆಯನ್ನು ಮಾಡಿದ್ದಾರೆ.
ಇದಾದಮೇಲೆ ಅರ್ಜಿ ಶುಲ್ಕ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ. ಇದನ್ನು ಗೇಟ್ವೇ ಚಾರ್ಜಸ್ ಅಂತ ಕರೀತಾರೆ, ಅದಕ್ಕೆ ಮಾಡಬೇಕು. ಇನ್ನು ಇತರ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಮತ್ತು ಕೊನೆಯ ದಿನಾಂಕ ಯಾವಾಗ ಅಂತಂದರೆ ಸಲ್ಲಿಸೋದಕ್ಕೆ 16/8/2025 ಶುರುವಾಗಿದೆ ಆಲ್ರೆಡಿ. ಇನ್ನು ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕವನ್ನು ಪಾವತಿ ಮಾಡಲು ಎರಡಕ್ಕೂ ಒಂದೇ ಡೇಟ್ ಕೊಟ್ಟಿದ್ದಾರೆ, 14 ಸೆಪ್ಟೆಂಬರ್ 2025 ಕೊನೆಯ ದಿನ ಆಗಿದೆ. ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ನೋಡಿರಿ. ಪ್ರಕಟಣೆಯಲ್ಲಿ ಹುದ್ದೆಗಳ ವರ್ಗೀಕರಣ ಹೆಂಗೈತೆ ಅನ್ನೋದನ್ನು ಒಂದು ಸಲ ಅವುಗಳನ್ನು ರದ್ದು ಮಾಡ್ಬೋದು ಅಥವಾ ಬದಲ ಮಾಡುವ ಅಧಿಕಾರವನ್ನು ಹೊಂದಿಕೊಂಡಿದ್ದವರೇ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಒಂದು ಹುದ್ದೆಗೆ ಮಾತ್ರ ಒಬ್ಬರು ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಆಮೇಲೆ ವೆಬ್ ಸೀರೀಸ್ನಲ್ಲಿ ತೋರಿಸುವ ಸೂಚನೆಗಳನ್ನು ನೀವು ನೋಡಿ ಭರ್ತಿ ಮಾಡಬೇಕು. ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬೇಕಾದ ಡಾಕ್ಯುಮೆಂಟ್ಸ್ ಏನಿದೆ ಅವುಗಳನ್ನೆಲ್ಲ ಒಂದು ಸಲ ನೋಡ್ರಿ ಅಂತ ಹೇಳ್ತಾರೆ. ತಪ್ಪು ಮಾಹಿತಿ, ಅಸ್ಪಷ್ಟ ಮಾಹಿತಿ ಇದ್ದಲ್ಲಿ ಅವುಗಳನ್ನು ಅವರು ಮನ್ನಿಸೋದಿಲ್ಲ ಅಂತ ಹೇಳಿ. ಆಮೇಲೆ ನೇಮಕಾತಿ ಪ್ರಕ್ರಿಯೆ ಶುರು ಆದ ಟೈಮ್ನಾಗ ಏನು ಮಾಡಬೇಕು ಅಂತಂದರೆ, ನೀವು ಅರ್ಜಿ ನಮೂನೆಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ, ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗಳು ಏನಿದಾವಲ್ಲ ಇವುಗಳನ್ನು ಒಂದು ಸಲ ನೀವು ಯಾವುದು ಕೊಟ್ಟಿರ್ತಾರೋ ಅದನ್ನು ಕಂಪಲ್ಸರಿಯಾಗಿ ಮುಗಿಯೋವರೆಗೂ ಇಟ್ಕೋಬೇಕು ಅಂತ ಹೇಳ್ತಾರೆ. ಸಂಸ್ಥೆಯೊಂದಿಗೆ ಯಾವುದೇ ಪತ್ರ ನಡೆಸೋ ಹಾಗಿಲ್ಲ ಅಂತ ಹೇಳ್ತಾರೆ. ನಿಗದಿತ ಶುಲ್ಕ ಸಂದಾಯ ಮಾಡಿದಲ್ಲಿ ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗ್ತದೆ. ನೀವು ಅರ್ಜಿ ಫೀಯನ್ನು ಕಂಪಲ್ಸರಿ ತುಂಬಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ಅಧಿಕೃತವಾದಂಥ ಇನ್ನೂ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೋಡಿರಿ. ಆನ್ಲೈನ್ ಮುಖ ಭರ್ತಿ ಮಾಡುವ ಮೊದಲು ಕೆಲವು ಅಂಶಗಳನ್ನು ನೀವು ಕಂಪಲ್ಸರಿಯಾಗಿ ತಿಳ್ಕೊಂಡಿರಬೇಕು ಅಂತ ಹೇಳ್ತಾರೆ. ಒಂದು ಲಿಂಕ್ ಅದ, ಆ ಲಿಂಕಿನ ಮೂಲಕನ ನೀವು ಅದನ್ನು ಅಪ್ಲೈ ಮಾಡಿದ್ರೆ, ಅಲ್ಲಿ ಕ್ಲಿಕ್ ಮಾಡಿದರೆ ಅಪ್ಲೈ ಬಂಡಿ ಸಿಗ್ತದೆ. ಆಮೇಲೆ ಪ್ರಿವ್ಯೂ ಐತಿ, ಅಲ್ಲಿ ಎಡಿಟ್ ಮಾಡೋದಕ್ಕೆ ಆಪ್ಷನ್ಸ್ ಐತಿ. ಆಮೇಲೆ ನೆಕ್ಸ್ಟ್ ಬಟನ್ ಐತಿ, ಅದನ್ನು ಓದ್ತೀರಿ. ಆಗ ನಿಮ್ಮದು ಹೆಂಗೆ ನೀವು ಫಿಲಪ್ ಮಾಡ್ಕೋತ ಬರ್ತೀರಲ್ಲ ಅದ್ರ ಪ್ರಕಾರವಾಗಿಯೇ ಹೇಳ್ತಾರೆ. ಮೊದಲು ರಿಜಿಸ್ಟ್ರೇಷನ್ ID ಮಾಡ್ಕೋಬೇಕಾಗ್ತದೆ. ನೀವು ನೆನಪಿಟ್ಕೊಳ್ರಿ, ಈ ಹಂತದಲ್ಲಿ ಮೊದಲು ರಿಜಿಸ್ಟರ್ ಮಾಡ್ಕೊಂಡೇ ಮುಂದಿನ ಮೇಲೆ ಅಪ್ಲಿಕೇಶನನ್ನು ಮುಂದೆ ಮೂವ್ ಹಾಕೋತ ಹೋಗ್ತೈತೆ ಅಂತ ಹೇಳ್ತಾರೆ. ಅಭ್ಯರ್ಥಿ ಎಡಿಟ್ ಅಪ್ಲಿಕೇಶನ್ ಗೊಂಡೇನು ಗೊತ್ತಿ ಅದ್ರ ಮೇಲೆ ರಿಜಿಸ್ಟ್ರೇಷನ್ ID, ಆಮೇಲೆ ನೆಕ್ಸ್ಟ್ ಪಾಸ್ವರ್ಡ್ ಬರ್ತದೆ, ಅದನ್ನು ತುಂಬಿಕೊಂಡು ನೀವು ಮುಂದೆ ಹೋಗ್ಬೋದು ಅಂತ ಹೇಳ್ತಾರೆ. ಆಮೇಲೆ ಅಭ್ಯರ್ಥಿ ಸ್ವಸಹಿಯೊಂದು ಸ್ಕ್ಯಾನ್ ಮಾಡಿದ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರವನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗ್ತದೆ. ಅದರ ಪಾಸ್ಪೋರ್ಟ್ ಸೈಜ್ ಫೋಟೋದ ಅಳತೆ ಏನೈತಿ ಅನ್ನೋದನ್ನು ಸಹಿತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿರಿ. ನಿಮ್ಮ ಭಾವಚಿತ್ರ ಎಷ್ಟು ಇರ್ಬೇಕಂದ್ರೆ 45 mm ನಿಂದ 35 mm ಇರಬೇಕು. ಇನ್ನು ಸಹಿ ಮಾಡೋದ್ರ ಮೇಲೆ ಮಾಡ್ತಿರಲ್ಲ ಅದ್ರ ಎಷ್ಟು ಇರ್ಬೇಕಂತಂದ್ರೆ 20ರಿಂದ 35 mm ತನಕ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಸೆಲ್ಫ್ ಅಟೆಸ್ಟೇಷನ್, ಸ್ವಯಂ ದೃಢೀಕೃತ ಅಂತ ಅದನ್ನುಗಳನ್ನು ಮಾಡಿಸಿ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡು ಮಾಡಬೇಕಾಗ್ತದೆ, ಯಾವುದು ಈ ಬೇರೆ ಬೇರೆ ಪ್ರಮಾಣ ಪತ್ರಗಳನ್ನು. ಆಮೇಲೆ ಅರ್ಜಿ ಶುಲ್ಕ ಅನಿಸುವ ಸೇವಾ ಶುಲ್ಕವನ್ನು ಪೇಮೆಂಟ್ ಗೇಟ್ವೇ ಲಿಂಕ್ ಬಳಸಿನ ಪಾವತಿ ಮಾಡಬೇಕು ಅಂತ ಹೇಳ್ತಾರೆ. ನೆನ್ಪಿಟ್ಟುಕೊಳ್ರಿ, ಅರ್ಜಿ ಶುಲ್ಕವನ್ನು ಗೇಟ್ವೇ ಮೂಲಕನ ನೀವು ಪಾವತಿಸಬೇಕು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ DD, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಮೂಲಕ ನೀವು ಶುಲ್ಕವನ್ನು ಪಾವತಿಸೋ ಹಾಗಿಲ್ಲ. ನೆನಪಿರ್ತಿಲ್ಲ, ನೀವು ಬೇರೆ ರೀತಿಯಲ್ಲಿ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಈ ಯಾವುದ್ರ ಮೂಲಕವಾದರೂ ಕೂಡ ನೀವು ಮಾಡ್ಬೋದು. ಇನ್ನು ನೇಮಕಾತಿಗೆ ಅರ್ಹತೆ ಏನಪ್ಪ ಅಂದ್ರೆ ಅವನು ಭಾರತೀಯನಾಗಿರಬೇಕು, ಅಭ್ಯರ್ಥಿ ಯಾವುದೇ ಹುದ್ದೆ ನಿರ್ವಹಿಸಲು ಸಮರ್ಥನಾಗಿರಬೇಕು, ಆಮೇಲೆ ಅರ್ಹತೆ ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು, ಈ ರೀತಿ ಅದಾವೆ. ಇನ್ನು ಯಾರು ಅನರ್ಹರಪ್ಪ ಅಂತಂದ್ರೆ ಅವ್ನು ಭಾರತೀಯ ನಾಗರಿಕ ಆಗಿರಲಿಲ್ಲ ಅಂದ್ರೆ, ಏನಾದ್ರು ಕಾನೂನು ಭಂಗ ಹಿಂಸಾಕೃತ್ಯದಲ್ಲಿ ತೊಡಗಿದ್ದಂದ್ರೆ, ಹಿಂಗೇನಾರು ಅದಾವಲ್ಲ ಈ ಥರದ ಒಂದು 7-8 ರೀತಿಯಾದಂಥ ಕಾರಣಗಳದ, ಅವುಗಳಲ್ಲಿ ಭಾಗಿಯಾಗಿದ್ದಂದ್ರೆ ಅಂಥವನ್ನ ಅವರು ಆಯ್ಕೆ ಮಾಡೋದಿಲ್ಲ. ಆಯ್ಕೆ ವಿಧಾನ ಹೆಂಗೆ ಮಾಡ್ತಾರೆ ಅಂದ್ರೆ ಆನ್ಲೈನ್ ಮೂಲಕನ ಮಾಡ್ತಾರೆ. ಇಲ್ಲಿ 1:5 ಅನುಪಾತದ ಅಡಿಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಲಿಖಿತ ಪರೀಕ್ಷೆ ನಡೆಸಿ ನಿಮ್ಮನ್ನು ಏನು ಮಾಡ್ತಾರೆ ಅಂದ್ರೆ ಸಂದರ್ಶನಕ್ಕೆ ಕರೀತಾರೆ ಮೆರಿಟ್ ಆಧಾರದ ಮೇಲೆ. ಇನ್ನು ಲಿಖಿತ ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆ ಹೆಂಗಿರ್ತದೆ ನೋಡಿರಿ. ಕನ್ನಡ ಭಾಷೆಗೆ 50 ಅಂಕ, ಸಾಮಾನ್ಯ ಆಂಗ್ಲ ಭಾಷೆಗೆ 25 ಅಂಕ, ಸಾಮಾನ್ಯ ಜ್ಞಾನಕ್ಕೆ 25 ಅಂಕ, ಸಹಕಾರಿ ವಿಷಯಕ್ಕೆ 50 ಅಂಕ, ಭಾರತ ಸಂವಿಧಾನಕ್ಕೆ 25 ಅಂಕ, ಹಿಂಗೆ ಈ ರೀತಿಯಾಗಿ ಇರ್ತದೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಸಮಾಜಯುಕ್ತ ಚಟುವಟಿಕೆಗಳಿಗೆ ಹಾಗೂ ವಸ್ತುನಿಷ್ಠ ಚಟುವಟಿಕೆಗಳಿಗೆ 25 ಅಂಕಗಳ ಈ ಒಂದು ಕ್ವೆಶ್ಚನ್ ಪೇಪರ್ ಐತಿ. ಸೊ ಅದಕ್ಕೆ ಅದನ್ನು ಒಟ್ಟು 200 ವಿಷಯ ಮಾರ್ಕ್ಸಿಗೆ ಇರ್ತದೆ. ಸೊ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಮತ್ತು ಇದ್ರ ಕೆಳಗಡೆ ಇನ್ನೂ ಡೀಟೇಲ್ಸ್ ಒಂಚೂರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮೀಸಲಾತಿ ಬಯಸುವಂಥವ್ರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ನಮೂನೆ D ಬಳಸಬೇಕು, ಪ್ರವರ್ಗ 1ಕ್ಕೆ ಸೇರಿದವರು ನಮೂನೆ E ಬಳಸಬೇಕು, ಪ್ರವರ್ಗ A 2A 2B 3A ಮತ್ತು 3B ಅವರಿಗೆ ನಮೂನೆ F ಅನ್ನು ಬಳಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಗ್ರಾಮೀಣ ಅಭ್ಯರ್ಥಿಯವರು 1ರಿಂದ 10ನೇ ತರಗತಿವರೆಗೆ ಮೀಸಲಾಗಿರುವಂಥ ಸಂಬಂಧಪಟ್ಟಂಥ ಪ್ರಮಾಣ ಪತ್ರವನ್ನು ಪಡ್ಕೋಬೇಕಾದ್ರೆ ಅವ್ರು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ವಿಕಲಚೇತನದ ಒಂದು
ಫಾರ್ಮ್ಯಾಟ್ ಬೇರೆ ಆದಾಗ ನೀವು ವಿಧಿವಿಯವರು ಯಾವ ರೀತಿಯಾದಂಥ ಫಾರ್ಮ್ಯಾಟ್ ತೊಗೋಬೇಕು ಅನ್ನೋದನ್ನು ಇದರ ಕೆಳಗಡೆ ಎಲ್ಲನೂ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಕೆಲವು ವಿಶೇಷ ಸೂಚನೆಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ. ದಯವಿಟ್ಟು ಆ ಎಲ್ಲ ವಿಶೇಷ ಸೂಚನೆಗಳನ್ನು ನೋಡಿರಿ, ತಿಳ್ಕೊಳ್ರಿ, ಅರ್ಥ ಮಾಡಿಕೊಂಡು ಕನ್ನಡದಲ್ಲೇ ಐತೆ ಹೆಂಗಾದರೂ ಯಾವನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಹೆಚ್ಚುವರಿ ಮಾಹಿತಿಗಳನ್ನು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಜನರಲ್ ಮೆರಿಟ್ ಆಧಾರಿತ ಆಮೇಲೆ ಪರಿಶೀಲನಾ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಹೆಂಗೆ ಇರಬೇಕು ಅನ್ನೋದು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ ಫಾರ್ಮ್ಯಾಟ್ ಆಧಾರಿತ ರೀತಿ ಮಾಡಿರಿ. ಸೊ ಬೇರೆ ಬೇರೆಗೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರಗಳ ಫಾರ್ಮ್ಯಾಟ್ಗಳನ್ನು ಇಲ್ಲಿ ನೀಡಿದ್ದಾರೆ. ಅವುಗಳನ್ನು ನೋಡಿ ಅದೇ ರೀತಿಯಾದಂಥ ಫಾರ್ಮ್ಯಾಟನ್ನು ನೀವೇನು ಮಾಡಿರಿ, ರೆಡಿ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಆಮೇಲೆ ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಇವುಗಳನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಮುಂದಿನ ಈ ಹುದ್ದೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಸರಿಯಾಗಿ ತುಂಬಿ ಆಮೇಲೆ ಏನು ಮಾಡಿರಿ, ಅಪ್ಲೈ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಯಾವುದನ್ನಕ್ಕೂ ಗಡಬಡಿ ಮಾಡಲ್ದೆ ನಿಧಾನಕ್ಕೆ ಏನು ಮಾಡಿರಿ ಅಂತಂದರೆ ಅವುಗಳನ್ನು ತುಂಬ್ರಿ ಅಂತ ಹೇಳ್ತೀನಿ. ಇದಿಷ್ಟು ಈ ಹೊತ್ತಿನ ವಿಡಿಯೋದ ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.